ದೈವಿಕ ಕರುಣೆಯ ಸ್ಫೂರ್ತಿಯ ಸೆಲೆ ಮತ್ತು ನಮ್ಮ ಜೀವನದ ಆಧಾರವಾಗಿ ಪಾಪಿತನೆ ಅಂತ್ಯದಲ್ಲಿ ಮಡುಗಟ್ಟಿದ ಲೋಕಗಳನ್ನು ಆಲಿಸಿ ಪಶುವನ್ನು ಪಾಲಿಸುವ ಜೀವಂತ ಸಾಧನೆಯಾದ ಪವಿತ್ರ ಪುತ್ರ ಏಕೈಕ ಪುತ್ರ ಕ್ರಿಸ್ತರು ನಮಗೆ ದಾರಿಯರಿದ್ದಕ್ಕಾಗಿ ತಂದೆ ದೇವರೇ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸಂತೋಷ ಸರಗದ ಸಂಭ್ರಮದ ಕ್ಷಣಗಳಲ್ಲಿ ಒಡನಾಡಿಯಾಗಿ ನಲಿದು ಉಳಿದು ಉಲ್ಲಾಸಿಸಿ ಹರ್ಷಿಸುವ ಆ ದಿವ್ಯ ರೂಪವನ್ನು ಕ್ರಿಸ್ತನ ರೂಪವನ್ನು ಪರಪ್ರಸಾದ ಮೂಲಕ ತೋರಿಸಿಕೊಟ್ಟ ಶ್ರೀ ಪ್ರಭುವೇ, ದಿವ್ಯೇಶುವೆ, ಲೋಕದ ಸುಖಭೋಗಕ್ಕೆ ದಾಸನಾಗಿ ಪ್ರಭುವಿನ ಸಂಪರ್ಕದಿಂದ ಕಡಿತನಾದ ಎಚ್ಚರಿಕೆಯ ಗಂಟೆಯಾಗಿ ಆತ್ಮದಲ್ಲಿ ಕಂಪನವನ್ನೇರಿಸುವ ನಿತ್ಯ ಸಹಾಯಕ, ಪಾಪದಲ್ಲಿ ಬಿದ್ದು ಅಶುದ್ಧ ವದನರಾಗಿ ಪ್ರಭುವಿನಿಂದ ಅಡಗಿ ಉಳಿತಾಗಲೆಲ್ಲ ಪ್ರೇಮ ಸ್ಪರ್ಶದಿಂದ ಮುಟ್ಟಿ ಆಯಾ ವದನಗಳನ್ನು ಹಿಮದಂತೆ ಬೆಳ್ಳಗಾಯಿಸುವ ನವಜೀವನ ಸೆರೆ, ನಾನು ಮಾತು ಬಲ್ಲವನಲ್ಲ, ನನ್ನದು ಇನ್ನೂ ಎಳೆಯ ಮನಸ್ಸು ಎಂಬ ಸೊಗುಗಳನ್ನು ತಪ್ಪಿಸಿಕೊಳ್ಳುವ ಕ್ಷಣಗಳಲ್ಲಿ ಬೆಂಕಿಗಿಂತಲೂ ಶಾಖಭರಿತ ತಮ್ಮ ವಚನಗಳನ್ನು ತುಂಬಿ ಕೈ ಹಿಡಿದ ಮೇಲೆತ್ತುವ ಆತ್ಮೀಯ ಶಕ್ತಿ ಪ್ರಭುವೇ, ಶ್ರೀ ಯೇಸುವೆ, ಪರಪ್ರಸಾದ ಕರ್ತರೇ, ನಿಮ್ಮನ್ನು ಆರಾಧಿಸುತ್ತೇವೆ, ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ಮಣಿದು ನಮಸ್ಕರಿಸಿ ಪೂಜಿಸುತ್ತೇವೆ. ಸರ್ವೇಶ್ವರನೇ, ನಮಗೆ ಹೊರೆ ಬಂಡೆ, ನನ್ನ ಕಲ್ಲು ಕೋಟೆ, ಆತನೇ ವಿಮೋಚಕ ನನಗೆ, ಆತನೇ ನನಗೆ ದೇವರು, ನನ್ನ ಆಶ್ರಯಗಿರಿ. ಇಂಥ ದೇವರ ಶ್ರೀನಾಮಗಳನ್ನು ಸ್ಪಷ್ಟೀಕರಿಸಿ ಅವರ ಮೊರೆ ಹೋಗುವಂತೆ ಮಾಡಿದ ದಿವ್ಯಾತ್ಮರೇ, ನಿಮ್ಮನ್ನು ಆರಾಧಿಸುತ್ತೇವೆ, ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ನಿಮ್ಮ ನಾಮವನ್ನು ಘನಪಡಿಸುತ್ತೇವೆ. ಸ್ತೋತ್ರ ತಂದೆ, ಸ್ತೋತ್ರ ಸ್ತೋತ್ರ ಯೇಸುವೆ, ಸ್ತೋತ್ರ ಸ್ತೋತ್ರ ಆತ್ಮರೇ, ಸ್ತೋತ್ರ. ನಾವು ಬಿಡಬೇಕಾದ ಶ್ಲೋಕ, ಬನ್ನಿ ಆರಂಭಿಸೋಣ, ಬನ್ನಿ ಭಾಗವಹಿಸೋಣ. ಹಲ್ಲೆಲೂಯಾ. ಬನ್ನಿ ಸ್ತುತಿಗೀತೆ ಹಾಡೋಣ, ಬನ್ನಿ ಪ್ರಭುವಿಗೆ ಜಯಘೋಷ ಮಾಡೋಣ, ನಮ್ಮ ರಕ್ಷಕ ದೇವರಿಗೆ ಹಲ್ಲೆಲೂಯಾ. ಆತನ ಸನ್ನಿಧಿ ಸೇರೋಣ, ಆತನ ಸ್ತುತಿಯೊಂದಿಗೆ ಜಯ ಜಯಕಾರ ಮಾಡೋಣ, ಕೀರ್ತನೆಗಳಿಂದ ಆತನಿಗೆ ಹಲ್ಲೆಲೂಯಾ. ಏಕೆಂದರೆ ದೇವಾದಿದೇವರು, ದೇವರುಗಳೆಲ್ಲ ರಾಜಾದಿರಾಜನು ಆತನ ಕೈಯಲ್ಲಿವೆ, ಭುವಿಯ ಅಂತರಾಳಗಳು. ಹಲ್ಲೆಲೂಯಾ. ಆತನೇ ಪರ್ವತಗಳ ತುದಿಗಳು, ಸಮುದ್ರ ಆತನದೇ, ಅದನ್ನು ನಿರ್ಮಿಸಿದ ಆತನೇ, ನೆಲವು ಆತನದೇ, ಅದನ್ನು ರೂಪಿಸಿದ ಆತನೇ. ಹಲ್ಲೆಲೂಯಾ. ಬನ್ನಿ ಆರಿಸೋಣ, ಬನ್ನಿ ಭಾಗವಹಿಸೋಣ, ನಮ್ಮನ್ನು ಸೃಷ್ಟಿಸಿದ ಪ್ರಭುವಿಗೆ ಸಾಷ್ಟಾಂಗ ಬೆರಗೋಣ. ಹಲ್ಲೆಲೂಯಾ. ಆತ ನಮ್ಮ ದೇವರು, ನಾವು ಆತನ ಕೈ ಮುಂದೆ, ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ. ಹಲ್ಲೆಲೂಯಾ. ಆತನ ಕಿವಿಗೊಟ್ಟಿಳಿದು ಉಳಿತು ನೀವಿಂದೆ ಕಲ್ಲಾಗಿಸಿಕೊಂಡಿರುವ ದೇವರು ನಿಮ್ಮ ಪೂರ್ವಜರಂತೆ. ಹಲ್ಲೆಲೂಯಾ. ದೈವಾದಲ್ಲಿ ಮಾಸಪರ ಭೂಮಿಯಲ್ಲಿ ಅವರು ಮಾಡಿದಂತೆ ನೋಡಿದರಾಗಲು ನಮ್ಮ ಮತ್ಕಾರ್ಯಗಳನ್ನು ಅಲ್ಲವರು ಬೆಳಗಿದರು, ಪರಿಶೋಧಿಸಲು ನನ್ನನ್ನು. ಹಲ್ಲೆಲೂಯಾ. 40 ವರ್ಷ ಆ ಪೀಳಿಗೆ ಬಗ್ಗೆ ನಾ ಬೇಸರಗೊಂಡೆ, ತಪ್ಪು ಮನಸ್ಕರಿಗುವರು ನನ್ನ ಮಾರ್ಗವನ್ನು ಮೆಚ್ಚರಿಗುವರು ಎಂದುಕೊಂಡೆ, ಎಂತಲೇ ಬೇರೆ ನನ್ನ ವಿಶ್ರಾಂತಿಯಲ್ಲಿ ಎಂದು ಸಿಟ್ಟಿನಿಂದ ಕೆರಳಿ ನಾ ಶಬ್ದ ಮಾಡಿದೆ. ಹಲ್ಲೆಲೂಯಾ. ಬನ್ನಿ ಆರಾಧಿಸೋಣ.
ಆರಾಧಿಸೋಣ, ಬನ್ನಿ ಬಾಗಿ ವಂದಿಸೋಣ. ಪಿತನೇ ಜಗದೀಶನೇ, ನಿಮಗೆ ಸ್ತುತಿ ವಂದನೆ ಗಣಮನ ಸ್ತೋತ್ರ ಸಲ್ಲಲಿ. ನಮ್ಮ ಒಡೆಯರು ಸರ್ವ ಭಾಗ್ಯದ ಕರ್ತರು ನೀವಾಗಿದ್ದೀರಿ. ಸರ್ವ ಸಮಸ್ತವು ನಿಮ್ಮ ತ್ಯಾಗ ಸಂಕೇತವಾಗಿದೆ ದೇವ. ಮಹಾತ್ಯಾಗಿಯಾದ ಕ್ರಿಸ್ತೇಸುವೆ, ನೀವು ನಮಗೆ ಮಾಡುವ ಪ್ರೀತಿಸಿದ ತ್ಯಾಗಕ್ಕೆ ನಮ್ಮಿಂದ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ನೀವು ನಮಗೆ ನೀಡಿದ ಸಕಲವು ಚೇತೋಹಾರಿಯಾಗಿದೆ. ನಾವಿದ್ದ ಸ್ಥಿತಿಯಲ್ಲಿಗೆ ನಮ್ಮನ್ನು ಹುಡುಕಿ ಬಂದು ನಮ್ಮನ್ನು ಚಿತ್ತಾಯಿಸಿ ಪವಿತ್ರ ಬ್ರಹ್ಮಪ್ರಸಾದ ಮೂಲಕ ನಮ್ಮ ಮೇಲೆ ನಿಮ್ಮ ವರಪ್ರಸಾದ ಸುರಿಮಳೆಯನ್ನು ಸುರಿಸಿದ್ದೀರಿ. ಪವಿತ್ರ ಗಂಡೆ ಆಧಾರದ ಮೂಲಕ ಪಾವನ ಪ್ರಭಾವಳಿಯಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಕಾಣುವ ನಿತ್ಯ ಸೌಭಾಗ್ಯವು ನಮಗೆ ಕರುಣಿಸಿದ್ದೀರಿ. ನಮ್ಮ ಈ ಜೀವ ಧನ್ಯ ಸ್ವಾಮಿ. ನಮ್ಮ ದಿನನಿತ್ಯದ ಪ್ರತಿಕ್ಷಣಗಳನ್ನು ನಿಮ್ಮನ್ನು ನೆನೆದು ಭಜಿಸಿ ಸ್ತುತಿಸಿ ಹಾಡುವ ಸ್ತೋತ್ರ ಗೀತೆಯ ಬದುಕು ನಮ್ಮದಾಗಲಿ ದೇವ. ನಾವೆಳಬೇಕಾದ ಶ್ಲೋಕ ನಿಮಗೆ ಆರಾಧನೆಯ ಸ್ತುತಿ ಸಲ್ಲಲಿ. ಅಲ್ಲೇಲೂಯಾ. ಪರಮತತ್ವಾಂತ ಏಕ ದೇವರೇ ಅಲ್ಲೇಲೂಯಾ. ದೇವರಿಸಿದ ವಾಕ್ಯವಾದವರೇ ಅಲ್ಲೇಲೂಯಾ. ದೈವ ಪ್ರೀತಿಯ ಬಂಧನವೇ ಅಲ್ಲೇಲೂಯಾ. ಶ್ವಾಸದ ಪರಮರಹಸ್ಯವೇ ಅಲ್ಲೇಲೂಯಾ. ದೇವದೂತರ ರೊಟ್ಟಿ ಅಲ್ಲೇಲೂಯಾ. ಮನ್ನವೆಂಬ ಭೋಜನವೇ ಅಲ್ಲೇಲೂಯಾ. ಸಮಸ್ತ ಅದ್ಭುತಗಳ ಸ್ಮರಣೀಯ ಅಲ್ಲೇಲೂಯಾ. ಸ್ವರ್ಗೀಯ ರೊಟ್ಟಿಯೇ ಅಲ್ಲೇಲೂಯಾ. ದೈವಿಕ ನೈವೇದ್ಯವೇ ಅಲ್ಲೇಲೂಯಾ. ಪರಲೋಕದಿಂದ ಇಳಿದು ಬಂದ ಜೀವುಳ್ಳ ಆಹಾರವೇ ಅಲ್ಲೇಲೂಯಾ. ಆತ್ಮಗಳನ್ನು ಪೋಷಿಸುವ ಧಾನ್ಯವೇ ಅಲ್ಲೇಲೂಯಾ. ಮಹಾಪವಿತ್ರ ಸಂಸ್ಕಾರವೇ ಅಲ್ಲೇಲೂಯಾ. ನಿರಂತರವಾದ ಬಲಿಯೇ ಅಲ್ಲೇಲೂಯಾ. ನಿರ್ಮಲವಾದ ಕಾಣಿಕೆಯೇ ಅಲ್ಲೇಲೂಯಾ. ನಿಷ್ಕಳಂಕ ಕುರಿಮರಿಯೇ ಅಲ್ಲೇಲೂಯಾ. ಅತಿ ರುಚಿಕರವಾದ ಔತಣವೇ ಅಲ್ಲೇಲೂಯಾ. ಮನಪ್ರಸಾದದಲ್ಲಿ ಅದೃಶ್ಯವಾಗಿರುವ ರಕ್ಷಕರೇ ಅಲ್ಲೇಲೂಯಾ. ಆಶೀರ್ವದಿತ ಪಾತ್ರೆಯೇ ಅಲ್ಲೇಲೂಯಾ. ಪರಿಶುದ್ಧವಾದ ಯಜ್ಞವೇ ಅಲ್ಲೇಲೂಯಾ. ಪಾಪ ಪರಿಹಾರಕ ಬಲಿಯೇ ಅಲ್ಲೇಲೂಯಾ. ದೈವ ಕೃಪೆಯ ಲಾಂಛನವೇ ಅಲ್ಲೇಲೂಯಾ. ಅದ್ಭುತಗಳ ಅತಿಶಯವಾದ ಅದ್ಭುತವೇ ಅಲ್ಲೇಲೂಯಾ. ಸ್ವಾಮಿಯ ಪೂಜೆ ಯಾತ್ರೆಯ ಸ್ಮರಣಿಕೆ ಅಲ್ಲೇಲೂಯಾ. ದಾನಗಳಿಗೆ ಮಹಾ ಅತಿಶಯವಾದ ದಾನವೇ ಅಲ್ಲೇಲೂಯಾ. ದೈವ ಕೃಪೆಯ ಪ್ರಧಾನ ದೃಷ್ಟಾಂತವೇ ಅಲ್ಲೇಲೂಯಾ. ದೇವರ ಉದಾರಕೃತ ಪ್ರಭಾವವೇ ಅಲ್ಲೇಲೂಯಾ. ಅಮರತ್ವ ಸಂಜೀವಿನಿಯ ಅಲ್ಲೇಲೂಯಾ. ಆಧ್ಯಾತ್ಮಿಕ ಜೀವನ ಬುಗ್ಗಿಯೇ ಅಲ್ಲೇಲೂಯಾ. ರಕ್ತತರ್ಪಣೆಯ ಪವಿತ್ರ ಬಲಿಯೇ ಅಲ್ಲೇಲೂಯಾ. ಆಧ್ಯಾತ್ಮಿಕ ಔತಣವಾಗಿಸುವ ಕೃಷ್ಣಾಣವೇ ಅಲ್ಲೇಲೂಯಾ. ಅಪಾರ ಕರ್ಮೀಯ ಸಂಸ್ಕಾರವೇ ಅಲ್ಲೇಲೂಯಾ. ಸಕಲ ಜ್ಞಾನಾಮೃತದ ಬುಗ್ಗಿಯೇ ಅಲ್ಲೇಲೂಯಾ. ಭಕ್ತರನ್ನು ಸಮೃದ್ಧಿಗೊಳಿಸುವ ಯೇಸುವೇ ಅಲ್ಲೇಲೂಯಾ. ಪುಣ್ಯಾತ್ಮರ ಸಂತೃಪ್ತಿಯೇ ಅಲ್ಲೇಲೂಯಾ. ನಮ್ಮಲ್ಲಿ ವಾಸ ಮಾಡುವ ನರಪುತ್ರರೇ ಅಲ್ಲೇಲೂಯಾ. ಮರಣ ಅವಶ್ಯವಿರುವವರಿಗೆ ಜೀವದ ಬುಗ್ಗಿಯೇ ಅಲ್ಲೇಲೂಯಾ. ಸ್ವರ್ಗದ ಮಹಿಮೆಯ ವಾಗ್ದಾನವೇ ಅಲ್ಲೇಲೂಯಾ. ಯೇಸು ಕರೆವರು, ಯೇಸು ಕರೆವರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆವರು, ಯೇಸು ಕರೆವರು, ಯೇಸು
ಕೃಪೆ ತೋರಿ ಸೌಖ್ಯವಾಗಿರುವರು. ಯಾರಾದರೆ ನಂದೆ ಬೇಗ ತೋರಲು ಕೃಪೆ ತೋರಿ ಸೌಖ್ಯವಾಗಿರುವರು. ಯೇಸು ಕರೆವರು, ಯೇಸು ಕರೆವರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆವರು. ಒಬ್ಬರಿಗೊಬ್ಬರು ಪಾಪಗಳನ್ನು ಒಪ್ಪಿಕೊಳ್ಳಿರಿ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ, ಆಗ ನೀವು ಸ್ವಸ್ಥರಾಗುತ್ತೀರಿ. ಸತ್ಪುರುಷನ ಪ್ರಾರ್ಥನೆ ಶಕ್ತಿಯುತವಾದದ್ದು ಹಾಗೂ ಫಲದಾಯಕವಾದದ್ದು. ಕ್ಷಮೆಯ ಒಡಲಾದ ಪ್ರಭುವೇ, ನಿಮ್ಮ ಪವಿತ್ರ ವಾಕ್ಯಗಳ ಮೂಲಕ ನಿಮ್ಮ ದಯೆಯ ಭಂಡಾರವನ್ನು ನಮಗೆ ಕರುಣಿಸಿದ್ದೀರಿ. ಈಗ ದೇವ ನಮ್ಮನ್ನೇ ನಿಮ್ಮ ಪಾದ ಕಮಲಗಳಿಗೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ. ನಮ್ಮ ಪಾಪಗಳನ್ನು ತೆಗೆದುಹಾಕಿ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ಸೈತಾನ ಕೆಟ್ಟ ಪ್ರಲೋಭನೆಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ನಮಗೆ ಕರುಣಿಸಿರಿ. ಪಾಪಕ್ಕೆ ಪ್ರಚೋದಿಸುವ ನಮ್ಮ ಶತ್ರುಗಳನ್ನು ನಮ್ಮಿಂದ ದೂರವಿಡುವಂತೆ ನಮ್ಮ ಹೃದಯವನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಬೇಕಾದ ಪ್ರಾರ್ಥನಾ ಶಕ್ತಿಯನ್ನು ನಮ್ಮಲ್ಲಿ ಹರಿಸಿರಿ. ನಮ್ಮ ಪ್ರೀತಿಯ ಪ್ರಭುವೇ, ನಿಮ್ಮನ್ನು ನೋಯಿಸಿದ ಕ್ಷಣಗಳಿಗಾಗಿ ನಾವು ಹೃದಯ ಅಂತರಾಳದಿಂದ ದುಃಖಿಸುತ್ತೇವೆ. ನಿಮ್ಮ ಅಪಾರ ಒಳಿತಿನಲ್ಲಿ ನಾವು ರಚನೆ ನಂಬಿಕೆ ಇಡುತ್ತೇವೆ. ನಮ್ಮ ಪಾಪಗಳಿಂದ ನಿಮಗೆ ಉಂಟಾದ ಕೊಡು ಅಪಮಾನ ದುಃಖಗಳಿಗೆ ಕ್ಷಮೆ ಯಾಚಿಸುತ್ತೇವೆ. ನಿಮ್ಮ ಕೃಪೆಯ ವರಪ್ರಸಾದ ಶಕ್ತಿಯ ನೆರವಿನಿಂದ ಇನ್ನು ಮುಂದೆ ನಮಗೆ ಎದುರಾಗುವ ಸಕಲ ಪಾಪದ ಸನ್ನಿವೇಶಗಳಿಂದ ದೂರವಿರುವ ದೃಢ ಸಂಕಲ್ಪವನ್ನು ಮಾಡದ ನಾವು ಕೈದ ಪಾಪಗಳನ್ನು ನಮಗೆ ಒಪ್ಪಿಸಿಕೊಳ್ಳುತ್ತೇವೆ. ದಯಾಕರ ದೇವ, ನಮ್ಮನ್ನು ಕ್ಷಮಿಸಿ ರಕ್ಷಿಸಿರಿ. ನಿಮ್ಮ ಕರುಣೆಯ ದಯ ಮಳೆಯನ್ನು ನಮ್ಮ ಮೇಲೆ ಸುರಿಸಿರಿ. ಕರುಣೆಯ ಜಪಸರ ಸರ್ವಶಕ್ತ ಪಿತರೇ, ನಮ್ಮನ್ನು ಗೋಲೋಕದ ಪ್ರತಿಯೊಬ್ಬರ ಪಾಪಗಳಿಗಾಗಿ ನಿಮ್ಮ ಪ್ರಿಯಪುತ್ರನ ಪ್ರಭುವಾದ ಯೇಸು ಕ್ರಿಸ್ತನ ಪೂಜಿಸಲಿರುವ ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟದ ದಯಾತ್ಮದಿಂದ ಅಪಾರವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಹರಡಿರುವಲ್ಲಿ. ಯೇಸುವಿನ ಸಂಕಟದ ದಯಾತ್ಮದಿಂದ ಅಪಾರವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಹರಡಿರುವಲ್ಲಿ. ಯೇಸುವಿನ ಸಂಕಟದ ದಯಾತ್ಮದಿಂದ ಅಪಾರವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಹರಡಿರುವಲ್ಲಿ. ಯೇಸುವಿನ ಸಂಕಟದ ದಯಾತ್ಮದಿಂದ ಅಪಾರವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಹರಡಿರುವಲ್ಲಿ. ಯೇಸುವಿನ ಸಂಕಟದ ದಯಾತ್ಮದಿಂದ ಅಪಾರವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಹರಡಿರುವಲ್ಲಿ. ಯೇಸುವಿನ ಸಂಕಟದ ದಯಾತ್ಮದಿಂದ ಅಪಾರವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಹರಡಿರುವಲ್ಲಿ. ಯೇಸುವಿನ ಸಂಕಟದ ದಯಾತ್ಮದಿಂದ ಅಪಾರವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಹರಡಿರುವಲ್ಲಿ. ಯೇಸುವಿನ ಸಂಕಟದ ದಯಾತ್ಮದಿಂದ ಅಪಾರವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಹರಡಿರುವಲ್ಲಿ. ಯೇಸುವಿನ ಸಂಕಟದ ದಯಾತ್ಮದಿಂದ ಅಪಾರವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಹರಡಿರುವಲ್ಲಿ. ಯೇಸುವಿನ ಸಂಕಟದ ದಯಾತ್ಮದಿಂದ ಅಪಾರವಾಗಿ ನಮ್ಮ ಮೇಲೂ ಭೂಲೋಕದ ಮೇಲೂ ಹರಡಿರುವಲ್ಲಿ. ಪರಿಶುದ್ಧ ದೇವರು, ಪರಿಶುದ್ಧ ಸರ್ವಶಕ್ತ ದೇವರಾದ ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೂ ಭೂಲೋಕದ ಮೇಲೂ ಹರಡಿರುವಲ್ಲಿ. ಪರಿಶುದ್ಧ ದೇವರು, ಪರಿಶುದ್ಧ ಸರ್ವಶಕ್ತ ದೇವರಾದ ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೂ ಭೂಲೋಕದ ಮೇಲೂ ಹರಡಿರುವಲ್ಲಿ. ಪರಿಶುದ್ಧ ದೇವರು, ಪರಿಶುದ್ಧ ಸರ್ವಶಕ್ತ ದೇವರಾದ ಪರಿಶುದ್ಧ ನಿತ್ಯ ದೇವರೇ, ನಮ್ಮ ಮೇಲೂ ಭೂಲೋಕದ ಮೇಲೂ ಹರಡಿರುವಲ್ಲಿ. ಆರಾಧನೆ ನಿಮಗೆ ಆರಾಧನೆ, ನಿತ್ಯಪ್ಪ ಪಿತನೇ ನಿಮಗೆ ಆರಾಧನೆ. ನಿಮ್ಮ ಏಕೈಕ ಪುತ್ರ ನಮಗೆ ರಕ್ಷಕನಾಗಿರಿದ ಸ್ವರ್ಗಪ್ಪ ಪಿತನೇ ನಿಮಗೆ ಆರಾಧನೆ. ನಮಗೆ ಬಂದರಿ 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 ಬಂದರಿ. ನಮ್ಮ ಸರ್ವ ಭಾರಗಳನ್ನು ನಿಮ್ಮ ಮನದಲ್ಲಿದ್ದೇವೆ. ಧರಿಸಿದ್ದೇವೆ ಉತ್ಸಾಹಿತೆ ಕ್ರಿಸ್ತು ರಾಜರೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ವಂದನೆ ವಂದನೆ ಯೇಸುವೆ, ವಂದನೆ ವಂದನೆ ನಿಮಗೆ ವಂದನೆ ವಂದನೆ. ತಂದೆಯಾದ ದೇವರೊಡನೆ ಯೇಸು ಕ್ರಿಸ್ತರೊಡನೆ ನಮ್ಮನ್ನು ಸಂಧಾನಗೊಳಿಸಿ ನಮ್ಮ ಬಾಳನ್ನು ಸಂಸ್ಕರಿಸಿದ ಪರಿಶುದ್ಧಾತ್ಮರೇ, ನಿಮಗೆ ಆರಾಧನೆ.
ಪ್ರಾರ್ಥನೆ. ಹೌದು ಪ್ರೀತಿ ಸಹೋದರಿ, ಇಂಥ ಒಂದು ಪ್ರಜ್ಞೆಯನ್ನು, ಪ್ರಚೋದನೆಯನ್ನು ದೇವರ ಸಂತ ಅಗಸ್ತ್ಯನ ಮೂಲಕ ನಮಗೆ ತಿಳಿಸಿದ್ದಾರೆ. ಪ್ರಾರ್ಥನೆ ಅತ್ಯಂತ ಬಲಿಶಾಲಿಯಾದ ಆಯುಧ. ತಂದೆಯಾದ ದೇವರು ತಮ್ಮ ಪ್ರತಿಯೊಬ್ಬ ಹೃದಯಕ್ಕೂ ಅದನ್ನು ನೀಡಿದ್ದಾರೆ. ತಂದೆ ದೇವರ ಹಾಗೂ ನಮ್ಮ ನಡುವೆ ಮಧ್ಯವರ್ತಿಯಾಗಿ ನಮ್ಮನ್ನು ಅವರೊಡನೆ ಪ್ರಾರ್ಥನೆಯಲ್ಲಿ ಒಂದುಗೂಡಿಸುವ ಪ್ರಭು ಕ್ರಿಸ್ತರು ನಾವು ಹೇಗೆ ಪ್ರಾರ್ಥಿಸಬೇಕೆಂಬ ಮಾರ್ಗ ವಿಧಾನಗಳನ್ನು ಹೇಳಿಕೊಟ್ಟಿದ್ದಾರೆ. ಅವರ ಮನಪೂರ್ವಕ ಮಾತುಗಳಲ್ಲಿ ಭಕ್ತಿ ವಿಶ್ವಾಸವಿಟ್ಟು ಅವರೊಡಗೂಡಿ ತಂದೆ ದೇವರಲ್ಲಿ ನಮ್ಮ ಎಲ್ಲ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಾವು ಹೇಳಬೇಕಾದ ಶ್ಲೋಕ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಅಂಗೀಕರಿಸಿರಿ ಪ್ರಭು. ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಅಂಗೀಕರಿಸಿರಿ ಪ್ರಭು. ಕ್ಷಮೆ ನೀಡು. ನಿನ್ನ ನೆರೆಯವರು ಮಾಡಿದ ತಪ್ಪಿಗೆ ನೀವು ಪ್ರಾರ್ಥಿಸುವಾಗ ಕ್ಷಮೆ ದೊರಕುವುದು ನಿನ್ನ ಪಾಪಗಳಿಗೆ. ಎದುರುಳಿದ ದೇವರೇ, ನಮ್ಮ ನೆರೆಯವರ ತಪ್ಪುಗಳನ್ನು ಕ್ಷಮಿಸಲು ಬೇಕಾದ ನಿಮ್ಮ ಕೃಪಾ ಶಕ್ತಿಯನ್ನು ನಮಗೆ ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆ ಮಾಡುವಾಗ ಮಾತಿನ ಗುಣವಾಕ್ಯ ಬೇಡ ಎಂದು ತಿಳಿಸಿದ ಸ್ವಾಮಿಯೇ, ನಾವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಅಮೂಲ್ಯ ಮಾತುಗಳಿಗೆ ಕಿವಿಗೊಡುವ ಸಂಯಮದ ಗುಣವನ್ನು ನಮಗೆ ಕಲಿಸಲೆಂದು ಪ್ರಾರ್ಥಿಸುತ್ತೇವೆ. ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲೂ ಪ್ರಾರ್ಥಿಸಿರಿ. ನಿಮ್ಮ ಕೋರಿಕೆ ಬೇಡಿಕೆಗಳನ್ನು ದೇವರಿಗೆ ಅರ್ಪಿಸಿರಿ. ಎಚ್ಚರವಾಗಿಯೂ ಎಲ್ಲ ದೇವ ಜನರಿಗಾಗಿ ಎಡಬಿಡದೆ ಪ್ರಾರ್ಥಿಸಿರಿ ಎಂದು ಕರೆ ನೀಡಿದ ಅಪಾಪಿತರೇ, ಅಸ್ಪೃಶ್ಯರೇ, ನಾವು ಸಹ ಭಕ್ತಿ ಶ್ರದ್ಧೆಯಿಂದ ಸರ್ವರಿಗಾಗಿ ಪ್ರಾರ್ಥಿಸಬೇಕಾದ ಸುಮ್ಮನಸ್ಸನ್ನು ನೀಡಿದಂತೆ ಪ್ರಾರ್ಥಿಸುತ್ತೇವೆ. ದಿವ್ಯ ತಂದೆ, ಹಲವಾರು ರೋಗ ರುಜಿನಗಳಿಂದ ನರಳುತ್ತಿರುವ ನಮ್ಮ ಸಹೋದರಿಗಾಗಿ ಪ್ರಾರ್ಥಿಸುತ್ತೇವೆ. ಇಂದು ಮನುಕುಲಕ್ಕೆ ಮಹಾಮಾರಿಯಾಗಿರುವ, ಮಾರಕವಾಗಿರುವ ಕೊರೋನಾ ಸೋಂಕಿನಿಂದ ಮತ್ತು ಯಾವ ವೈದ್ಯರಿಂದ ಗುಣಪಡಿಸಲಾಗದ ರೋಗಗಳು ದಿನೇ ದಿನೇ ಉಲ್ಬಣಗೊಳ್ಳುತ್ತಿರುವಾಗ ನಿಮ್ಮ ಕರುಣೆಯ ಕೃಪೆಯನ್ನು ನಿಮ್ಮ ದಿವ್ಯ ಶಕ್ತಿಯಿಂದ ಅವುಗಳೆಲ್ಲವನ್ನು ತಡೆದು ಮನುಕುಲಕ್ಕೆ ಸುಖ ನೆಮ್ಮದಿಯನ್ನು ದಯಪಾಲಿಸಲು ಪ್ರಾರ್ಥಿಸುತ್ತೇವೆ. ಪರಮಶಕ್ತರು ಒಲುಮೆಯ ಆಗರವಾದ ದೇವರೇ, ಅನಾರೋಗ್ಯ, ವೃದ್ಧಾಪ್ಯ ನಿಮಿತ್ತ ಹಾಸಿಗೆ ಹಿಡಿದಿರುವ ಅನೇಕ ಜೀವಿಗಳು ನಿಮ್ಮ ಸಾಂತ್ವನದ ಸೌಖ್ಯದಾಯಕ ಶಕ್ತಿಯ ಉಜ್ವಲ ಪ್ರಭೆಯಿಂದ ಉಜ್ಜೀವಿತರಾಗಲು ಹಾತೊರೆಯುತ್ತಿರುವಾಗ ನಿಮ್ಮ ಕೃಪಾ ಹಸ್ತದಿಂದ ಅವರಿಗೆ ಶಾಂತಿ ನೆಮ್ಮದಿಯನ್ನು ಅನುಭವಿಸಲು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರೇ, ಸರ್ವರ ಆಶ್ರಯಗಿರಿಯೇ, ಇಂದು ಭೀಕರ ಅಪಘಾತ, ನೈಸರ್ಗಿಕ ವಿಕೋಪಗಳಿಗೆ ಸಿಲುಕಿ ತಮ್ಮ ಜೀವನದಲ್ಲಿ ಸಹಿಸಲಾರದ ಬೇನೆ ಭವನಗಳನ್ನು ನರಳುತ್ತಿರುವವರೆಲ್ಲರೂ ನಿಮ್ಮ ಸಹಾಯಸ್ಥದಿಂದ ನೆಮ್ಮದಿ ನಿಟ್ಟುಸಿರು ಬಿಡುವಂತಾಗಲೆಂದು ಪ್ರಾರ್ಥಿಸುತ್ತೇವೆ. ಇಂಥ ದಿವ್ಯ ಸಂಸ್ಕಾರ We
ಪ್ರಾರ್ಥಿಸೋಣ. ಮಹಿಮೆಯ ಕರ್ತರಾದ ಶ್ರೀ ಯೇಸುವೇ, ದಿವ್ಯ ವೈದ್ಯರೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪರಮರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮೈಕ್ಯದಲ್ಲಿ ದೇವರಾಗಿ ವೇಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಪೂಜಿಸುವಂತೆ ನಿಮ್ಮನ್ನು ಕಾಪಾಡಿ ನಿಮ್ಮನ್ನು ಕಾವಲಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಒಬ್ಬರಾಗದೆ ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವಾ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನನ್ನ ಬದುಕಿನ ಹಗಲಲ್ಲೇ ಬಾ ದೇವಾ, ಈ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನನ್ನ ಬದುಕಿನ ಹಗಲಲ್ಲೇ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ. ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ. ನೀನಿರದ ಮನೆಯಲ್ಲಿ ನಾನ್ಯಾರೋ, ಈ ಮನೆಯ ಸಂಗೀತಕ್ಕೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಹುಸಿ ಬದುಕು. ನೀನಿರದ ಮನೆಯಲ್ಲಿ ನಾನ್ಯಾರೋ, ಈ ಮನೆಯ ಸಂಗೀತಕ್ಕೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಹುಸಿ ಬದುಕು.